ಅಮ್ಮ ಅಮ್ಮ. ಹಾ ಹೇಳ್ರು. ಅಮ್ಮ ಫಸ್ಟ್ ನಾನು ಕರೆದಿದ್ದು. ಅಮ್ಮ ಫಸ್ಟ್ ನಾನು ಕರೆದಿದ್ದು. ಓ ಯಾರಾದ್ರೂ ಕರೀರಿ, ಹೇಳ್ರಿ ಫಸ್ಟ್ ಏನಂತ. ಅಮ್ಮ ನಾನು ನನ್ನ ಫ್ರೆಂಡ್ಸ್ ಟ್ರಿಪ್ಪಿಗೆ ಹೋಗ್ತಾ ಇದೀವಿ. ಅಮ್ಮ ನಾನು ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಜೋಡಿ. ಆಯ್ತು ಹೋಗಿ ಬನ್ನಿ. ನಿಮ್ಮ ಅಪ್ಪಗೊಂದು ಮಾತು ಹೇಳಿದಿರಾ? ಓ ನಾನು ಇನ್ನೇನೆ ಹೇಳಿದೆ. ಇಲ್ಲ ಅಮ್ಮ ನೀನೇ ಹೇಳು ಪ್ಲೀಸ್. ನಾ ಹೇಳ್ತೀನಿ ಅಪ್ಪಂಗೆ ಹೇಳಾರ್ದ ಹೋದ್ರೆ. ಸುಮ್ಮನೆ ಹೋಗ್ಲಿ. ಹೋಗಿ ಬಾಪ. ನೋಡು ನಾ ಹೋಗೋ ಜಾಗಕ್ಕೆ ನೀ ಬರಬೇಡ. ನೀನು ಅಷ್ಟೇ, ನಾ ಹೋಗೋ ಜಾಗಕ್ಕೆ ನೀ ಬರಬೇಡ. ನೀನ್ ಕಿತ್ತೋಗಿರೋ ಜಾಗಕ್ಕೆ ಯಾರು ಬರ್ತಾರೆ ಹಾಗೆ. ಓಕೆ. ಸುಮಾ ಹಾಯ್ ಬಂದ್ರಾ? ಬನ್ನಿ ಬನ್ನಿ. ಅಯ್ಯೋ ಈಗಿನ ಫ್ರೆಂಡ್ ಇಷ್ಟೊಂದು ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಇವಳು ಜೋಡಿ ಜಗಳನೇ ತೆಗಿತಿದ್ದಿಲ್ಲ. ಏನು ಮಾಡಿದ್ವಿ ಇವಾಗ? ರವಿ ಬಂದು ಎಷ್ಟು ಲೇಟು ನೀವೆಲ್ಲ. ಏನು ನೀವು ನೆಟ್ ಹೋಗೋಣ. ಅಯ್ಯೋ ಇವನ್ ಫ್ರೆಂಡು ದೀಕ್ಷಿತ್ ಬರ್ತಿದ್ದಾನೆ ಅಂದ್ರೆ ಇವನ್ ಜೋಡಿ ಜಗಳನೇ ತೆಗಿತಿದ್ದಿಲ್ಲ. ಅಣ್ಣ ಏನು ಹೇಳು, ನಂಗೆ ಹೋಗೋಕೆ ಟೈಮ್ ಆಗುತ್ತೆ. ಅಲ್ಲ ನಾನು ನೀನು ಯಾಕೆ ಜಗಳ ಮಾಡೋದು? ಸುಮ್ಮನೆ ಕಾಂಪ್ರಮೈಸ್ ಆಗೋಣ. ಹೆಂಗಾದ್ರೂ ಈಗ ಟ್ರಿಪ್ಪಿಗೆ ಹೊಂಟಿವಿ, ಒಟ್ಟು ಕೂಡ ಹೋಗೋಣ. ನಿಜವಾಗ್ಲು ನಾನು ಅದನ್ನ ಹೇಳ್ಬೇಕಂತ ಮಾಡಿದ್ ನೋಡು. ಒಟ್ಟು ಕೂಡ ಹೋಗೋಣ, ಯಾಕೆ ಸುಮ್ಮನೆ ಅಂತ ಹೇಳಿ. ಹೌದು ನೀವ್ ಎಲ್ಲಿಗೆ ಹೊಂಟಿರಿ? ನಾವೇನಿಲ್ಲ, ಬೈಕ್ ತಗೊಂಡು ಒಂದು ರೌಂಡ್ ಸುತ್ತಾಕೊಂಡು ಬರ್ಬೇಕು ಅಂತ. ನೀವೆಲ್ಲಿ ಹೋಗ್ತಿದ್ರಿ? ನಾವು ಹೊಂಟಿದೀವಿ ಅಂತದಲ್ಲೇ. ನೀ ಬಾರ್ತೀಯ ಇಲ್ಲ? ಪ್ಲೀಸ್ ಬನ್ನಿ. ಅಯ್ಯೋ ನೀವು ಕರೆಯೋದು ಹೆಚ್ಚ, ನಾವು ಬರೋದು ಹೆಚ್ಚ ಅಲ್ವೇನ್ರೋ ಬಾಯ್ಸ್? ಹೌದು ಹೌದು ಹೌದು, ನೀನ್ ಕರೆಯೋದಕ್ಕೆ ನಾವು ಬಂದೇ ಬಿಡ್ತೀವಿ. ಬಟ್ ಯಾರು ಅಂಜಲ್ಲ ತಾನೆ? ನಾವೆಲ್ಲ ಅಂಜೋದ? ಅದು ಮಾತೇ ಇಲ್ಲ, ಚಾನ್ಸೇ ಇಲ್ಲ. ದೆವ್ವಗಳು ನೋಡೇ ನಮ್ಮನ್ನ ಅಂಜ್ಕೊಂಡು ಹೋಗ್ತವೆ, ಇನ್ನು ನಾವೇನು ಅಂಜು? ಶೋರ್ ಅಲ್ವಾ? ಅಲ್ಲ ಅಷ್ಟಾಗಿ ನೀವು ಒತ್ತಿ ಒತ್ತಿ ಕೇಳ್ತಿದ್ದೀರಾ? ಯಾಕಂದ್ರೆ ನಾವು ಹೋಗ್ತಾ ಇರೋ ಜಾಗ ಅಂತದಿದೆ. ಹೌದಾ? ಚಲೋ ಚಲೋ ಟೈಮ್ ಆಗುತ್ತೆ ನಡ್ರಿ. ಮತ್ತೆ ನಿಮ್ ಫ್ರೆಂಡ್ಸ್ನ ಪರಿಚಯ ಮಾಡ್ಕೊಡ್ಲೇ ಇಲ್ಲ? ಅಣ್ಣ ಅಲ್ಲೇ ಬಸ್ ಗಾಡಿನಲ್ಲೇ ಮಾಡೋಣ ನಡಿ. ಹಾಯ್ ಹಾಯ್ ದೀಕ್ಷಿತ್. ಕೇಳಲೆ ನಮ್ಮನ್ನ ಫುಲ್ ಪುಕ್ಕಳ. ಅವನ ಮುಂದೆ ನಾವು ಮಾಯಾ ಹೌಸ್ ಹೋಗ್ತಾ ಇದೀವಿ ಅಂತ ಹೇಳ್ಬೇಡಿ. ಹಂಗೇನು ಅನ್ಸಲ್ಲ ಕಣೆ ನಿಮ್ಮಣ್ಣ. ನಿನಗೇನು ಗೊತ್ತು, ನಾವು ನೋಡಿದ್ದೇನೆ ಹೋಟ್ಲಾಗಿಂದ. ರಾತ್ರಿ ಸುಸ್ಸು ಮಾಡಕ್ಕೆ ಹೋಗಂತಂದ್ರೆ ನಮ್ಮ ಅವ್ವನ್ನ ನನ್ನ ಎಬ್ಬಿಸ್ಕೊಂಡು ಬಾತ್ರೂಮ್ ತನಕ ಕರ್ಕೊಂಡು ಹೋಗ್ತಾನೆ, ಗೊತ್ತಾ ನಿಂಗೆ? ಕತ್ಲಾದ್ರೆ ಸಾಕು, ಎಲ್ಲಿ ಹೋಗಲ್ಲ ಗೊತ್ತಾ ಅವನು. ಎಲ್ಲ ಮನಿ ಎಲ್ಲ ಲೈಟ್ ಹಚ್ಚಿ ಅಡ್ಡಾಡ್ತಾನೆ. ಹಾರರ್ ಮೂವಿ ನೋಡ್ಬೇಕಾದ್ರೆ ಹೆಂಗೆ ನೋಡ್ತಾನೆ ಗೊತ್ತಾ? ನಮ್ಮ ಮಮ್ಮಿನ ಎಲ್ಲರನ್ನೂ ಪಕ್ಕದಲ್ಲಿ ಇಟ್ಕೊಂಡು ಕೈ ಹಿಡ್ಕೊಂಡು ಆಮೇಲೆ ಕಣ್ಣು ಮುಚ್ಕೊಂಡು ನೋಡ್ತಾನೆ. ಅಯ್ಯೋ ಅಷ್ಟೊಂದು ಪುಕ್ಕಳ ಅಂದರೆ ಅವನೇನೋ ಕರ್ಕೊಂಡು ಹೋಗೋದು. ಅವ್ನು ಪುಕ್ಕಳ ಅಂದರೆ ಅವ್ನ ಫ್ರೆಂಡ್ಸು ಎಲ್ಲ ಪುಕ್ಕಳನೇ ಇರ್ತಾರೆ. ಹಾಗೇನಿಲ್ಲ ಕಣಿ, ದೀಕ್ಷಿತ್ ತುಂಬ ಧೈರ್ಯವಂತ. ಹೌದಾ? ಏನಿಲ್ಲ, ನಿಮ್ಮ ಅಣ್ಣನೂ ರವಿನೂ ಧೈರ್ಯವಂತಾನೆ. ಬರ್ರೆ ಸಾಕು, ಅಲ್ಲೇ ಏನ್ ಮಾಡ್ತಿದ್ರಾ? ಬಂದ್ವಿ. ನಾ ಹೇಳಿದ್ ನೆನಪೈತಲ್ಲ. ಬಟ್ ರೂಟ್ ಮ್ಯಾಪ್ ಕೇಳಿದ್ರೆ ಏನೇ ಮಾಡೋದು? ಡೈರೆಕ್ಷನ್ ಹೇಳ್ಕೊಂತ ಹೋಗೋದು ಕಣೆ, ಲೆಫ್ಟು ರೈಟು ಅಂತ. ಓಕೆ. ಕುಳಿ ನೀ ಯಾಕೆ ಇಲ್ಲಿ ಬಂದೆ? ಅತ್ತ ಹೋಗು. ಬಾಬಿತ್ ನನಗೆ ಇಲ್ಲಿ ಕಳಿಸಲ್ಲ. ಹೋಗೋ, ನೀನೇ ಹೋಗು. ಆ ದೀಕ್ಷಿತ್ ಇಲ್ಲಿ ಕಳಿಸ್ ನೀನೇ. ನೀವಿಬ್ರು ಒಂದೇ ತದ ಕುಂದ್ರೆ ಬರೀ ಜಗಳನ ಮಾಡ್ತೀರಿ. ಬರೀ ತಗ. ಹಾಯ್ ರವಿ. ನೀನ್ ಬಂದೆ ನೋಡು, ಇವಾಗ ಎನರ್ಜಿ ಬಂದಂಗಾಯ್ತು ನನಗೆ. ಡೈರೆಕ್ಷನ್ ನೀನೇ ಹೇಳ್ತೀಯಲ್ಲ? ಬಾಬಿತಾ ಕರೆಕ್ಟಾಗಿ ಹೇಳೋ ಡೈರೆಕ್ಷನ್ನ. ಹೌದು, ಅಂದಂಗೆ ನಾವು ಎಲ್ಲಿಗೆ ಹೋಗ್ತಿದ್ವಿ ಅಂತ ಯಾರು ಹೇಳೇ ಇಲ್ಲ. ನಿಮಗೆ ಸರ್ಪ್ರೈಸ್ ಕೊಡ್ತೀವಿ, ನೀವು ಹಂಗೆ ಹೋಗ್ತಾ ಇರಿ. ಏನಪ್ಪಾ ಇವರು ಸರ್ಪ್ರೈಸ್ ಅಂತ ಎಲ್ಲಾದ್ರೂ ಹೋಗಿತಾರಾ ಅಂತ. ಹಾಯ್. ನನ್ನ ಹೆಸರು ಪಲ್ಲವಿ. ನನ್ನ ಹೆಸರು ಮಲ್ಲು. ನನ್ನ ಹೆಸರು ದೀಕ್ಷಿತ್. ನನ್ನ ಹೆಸರು ಸುಮಾ. ನನ್ನ ಹೆಸರು ಬಾಬಿತಾ. ನಾನ್ ರವಿ, ಎಲ್ಲರಿಗೂ ಗೊತ್ತಲ್ಲ. ಓಕೆ, ಎಲ್ಲರೂ ಫ್ರೆಂಡ್ಸ್ ಆಗಿ. ನೋಡಪ್ಪ, ನೀ ಮುಂದೆ ನೋಡ್ಕೊಂಡು ಗಾಡಿ ಓಡಿಸ. ಎಲ್ಲರೂ ಫ್ರೆಂಡ್ಸ್ ಆಗಿವಿ ಈಗ ಆಲ್ರೆಡಿ. ಮತ್ತೆ ನೀವು ಸಿಂಗಲ್ ಅಲ್ಲ? ರೆಡಿ ಟು ಮಿಂಗಲ್ ಅಲ್ಲ? ಹಾ. ಈ ಡ್ರೆಸ್ಸಲ್ಲಿ ಏನು ಸಖತ್ತಾಗಿ ಕಾಣ್ತಿದ್ರು ಗೊತ್ತಾ ನೀವು? ನಿಜವಾಗ್ಲೂ? ನಮ್ಮ ತಂಗಿ ಮೇಲೆ ಆಣೆಗೂ. ಅಣ್ಣ ಮುಂದೆ ನೋಡ್ಕೊಂಡು ಗಾಡಿ ಓಡಿಸು. ಹಲೋ, ನೀವು ಹೇಳಿದ ಡೆಸ್ಟಿನಿ ಬಂತು, ಮುಂದೆ ಎಲ್ಲಿಗೆ ಹೋಗೋದು ಹೇಳಿ. ಅಣ್ಣ ಅದು ಮಾಯಾ ಹೌಸ್. ಏನು ಮಾಯಾ ಹೌಸಾ? ನಾನ್ ಬರಂಗಿಲ್ಲ, ಇಲ್ಲೇ ಕಾರ್ ಸ್ಟಾಪ್ ಮಾಡ್ತೀನಿ. ನಿಮ್ಮಣ್ಣ ಪುಕ್ಲ ಅಂದೆ, ಇಷ್ಟೊಂದು ಪುಕ್ಲ ಅಂತ ಗೊತ್ತಿದ್ದಿಲ್ಲ ಕಣೆ. ಮಚ್ಚ ಮಾಯಾ ಹೌಸಾ? ಬೇಡ ಹೋಗೋದು. ಅಲ್ಲ ನಿಮ್ಮಣ್ಣ ಅಷ್ಟೇ ಪುಕ್ಲ ಅಂದ್ರೆ ನಿಮ್ಮಣ್ಣನ ಫ್ರೆಂಡ್ಸು ಪುಕ್ಲ ಆದ್ರೆ ನಾವು ಹೆಣ್ಮಕ್ಳಾಗಿ ಧೈರ್ಯ ತಗೊಂಡು ಹೋಗ್ತಾ ಇದೀವಿ. ನೀವು ನೋಡಿದ್ರೆ ಇಷ್ಟೊಂದು ಅನ್ಸ್ತಿದ್ರಲ್ಲ. ಇಲ್ಲ, ಅಲ್ಲಿ ದೆವ್ವ ಇದೆ, ಅಲ್ಲಿ ಹೋದವ್ರು ಯಾರು ಬರೋದಿಲ್ಲ ಅಂತಾರೆ. ಯಾ ದೆವ್ವ ಇಲ್ಲ, ಏನಿಲ್ಲ. ನಾ ಎಲ್ಲ ರಿಸರ್ಚ್ ಮಾಡಿದ್ದೀನಿ, ನಡೀರಿ. ಏನಾಗಲ್ಲ ನಡೀರಿ, ನಾನಿದ್ದೀನಲ್ವಾ. ನಿಜವಾಗ್ಲೂ ನೀವಿದ್ದೀರಾ? ನಾನಿದ್ದೀನಿ, ನಡೀರಿ. ಓಕೆ ಮಚ್ಚ, ಇವರೇ ಹೆಣ್ಮಕ್ಳೇ ಹೋಗ್ತಿದಾರೆ ಅಂದ್ರೆ ನಾವೇನು ಹೋಗೋಣ ನಡ್ರಿ, ಧೈರ್ಯ ಮಾಡಿ ಹೋಗೋಣ. ಹೌದಾ? ಅಂದಂಗೆ ಯಾಕೆ ಹೋಗ್ತಿದ್ದೀರಾ? ನಾನು ಮಸ್ತಾರೆ ಲೈವ್ ಫುಟೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿಬಿಟ್ರೆ ವ್ಯೂಸೇ. ಅದಕ್ಕೋಸ್ಕರ ಅಲ್ಲಿ ಎಲ್ಲರೂ ಅನಿಸ್ತಿದ್ದಾರೆ, ನಾನು ಧೈರ್ಯ ತಗೊಂಡು ಹೋಗ್ತಾ ಇದ್ದೀನಿ. ಅಕ್ಕ ನಾವು ನಿನಗೆ ವ್ಯೂಸ್ ಬರಲಿ ಅಂತ ನಮ್ಮನ್ನ ಎಲ್ಲರನ್ನು ಸಾಯ್ಸಾಕೊಂತೀಯಾಳ. ಕುಳ್ಳಿ ಕತ್ಲಾಕ್ ಬಂತ ಕಣೆ, ಈಗ ಹೋಗ್ಬೇಕಾ ಒಳಗಡೆ? ಲೋ ಅಣ್ಣ, ಯಾಕೆ ಅನ್ಸ್ಕೊಂತೀಯ? ನಡಿಯೋ ಹೋಗೋಣ. ಅದಕ್ಕೆ ಹೇಳೋದು ಈ ಅಂಜುಬುರ್ಕನ್ನ ಕರ್ಕೊಂಡು ಬರಬೇಡ ಅಂತ. ಸೌಂಡ್ ಕೇಳ್ತಿದೆ. ಹೌದಲ್ಲ, ನಂಗೂ ಹಂಗೆ ಅನಿಸ್ತಿದೆ. ಏನು ನೋಡ್ರಿ ಫೋಟೋ, ಯಾರು ರಾಜ ಇದ್ದಂಗೆ ಅನಿಸ್ತಿದೆ. ಹೋಗೋಣ ಬರ್ರಿ. ದಸಕ್ಕಂತ ಏನೋ ಪಾಸ್ ಆದಂಗಾಯ್ತು. ನಂಗೂ ಹಂಗೆ ಅನಿಸ್ತಿದೆ. ಏನಿಲ್ಲ, ನಾ ಮೇಲೆ ಹೋಗ್ತೀನಿ ನೋಡು. ಅಮ್ಮ ಏನಾಯ್ತು ಅವಳಿಗೆ? ನೋಡೋಣ. ಎಲ್ಲೂ ಕಾಣ್ತಾನೆ ಇಲ್ಲ. ಯಾಕೋ ತುಂಬಾ ಭಯ ಆಗ್ತಿದೆ. ಹೋಗ್ಬಿಡೋಣ ಬನ್ನಿ. ಹೌದು, ಹೋಗೋಣ ಬನ್ನಿ. ಅಲ್ಲ ರವಿ, ಅದೇಗಾಗುತ್ತೆ, ಅವಳು ಬಿಟ್ಟು ಹೋಗುದಾ? ಬೇಡ, ಅವಳು ನೋಡೋಣ ಬನ್ನಿ. ಹೌದಣ್ಣ, ಎಲ್ಲರೂ ಒಟ್ಟಿಗೆ ಬಂದಿದ್ದೀವಿ, ಅವಳು ಹುಡ್ಕೋಣ ಬನ್ನಿ.
ನೋಡು ಏ ನಡಿ ನಡಿ ಸತ್ಯ ನಾನು ದೀಕ್ಷಿತ್ ಎದ್ದೇಳು ದೀಕ್ಷಿತ್. ದೀಕ್ಷಿತ್ ಏನಾಯ್ತು? ದೀಕ್ಷಿತ್ ಏನಾಯ್ತು ಎದ್ದೇಳು. ಬರ್ರಿ ಹೋಗೋಣ, ಇಲ್ಲಿ ಏನೋ ಇದೆ, ನಂಗೆ ತುಂಬ ಭಯ ಆಗ್ತಿದೆ. ಹೌದು ಕಣೆ, ಆದರೆ ದೀಕ್ಷಿತ್ ಕಳ್ಕೊಂಡ್ವಿ, ಆಮೇಲೆ ಅವ್ರು ನನ್ನ ಫ್ರೆಂಡನ್ನು ಕಳ್ಕೊಂಡ್ವಿ. ಹೋಗೋಣ ನಡೀರಿ. ಏ ಎಲ್ಲಿಗೆ ಹೋಗ್ತೀರಾ, ನಾನು ನಿಮ್ಮನ್ನ ಬಿಡೋದಿಲ್ಲ. ಅಯ್ಯೋ ದೇವ, ಮತ್ತೆ ಮತ್ತೆ ನಡಿ ನಡಿ ರನ್ ರನ್. ಎಲ್ಲಿಗೆ ಹೋಗ್ತೀರಾ, ನಿಮ್ಮನ್ನ ಬಿಡ್ತೀನಿ ಅನ್ಕೊಂಡಿರಾ? ಅವಳು ದೆವ್ವಾಗಿದ್ದಾಳೆ. ಅದೊಂದು ದೊಡ್ಡ ಕತೆ. ಅವಳಿಗೆ ಅವರಪ್ಪ ಮುದ್ದಿನ ಮಗಳು ಅಕ್ಕಿ, ತುಂಬ ಮುದ್ದು ಮಾಡ್ತಿದ್ದ ಅವರಪ್ಪ. ಅವಳಂದ್ರೆ ರಾಣಿ, ತುಂಬ ಆಸ್ತಿ ಅಂತಸ್ತು ಎಲ್ಲ ಹೊಂದಿದ್ಲು. ಈ ಮನೆ ಏನಿದೆಯಲ್ಲ ಅರಮನೆ ಅವಳದೇ ಅದು. ಅವರಪ್ಪ ಎಲ್ಲ ಅವಳ ಹೆಸರಲ್ಲೇ ಬರ್ತಿದ್ದ. ಅವಳು ಏನು ಮಾಡಿದ್ಲು, ಯಾರೋ ಡ್ಯಾನ್ಸರನ್ನು ಇಷ್ಟಪಟ್ಟಿದ್ಲು. ಆದರೆ ಅವರಪ್ಪ ಜಾತಿ ಅಂತ ಹೇಳಿ, ಆಮೇಲೆ ಮಗಳನ್ನ ಮದುವೆ ಮಾಡಿಕೊಟ್ರೆ ಅವ್ರ ಮನೆಗೆ ಹೋಗ್ತಾಳೆ ಅಂತ ಅಂದ್ಕೊಂಡು ಅವಳನ್ನ ಒಂದು ಕೋಣೆಯಲ್ಲಿ ಕೂಡ ಹಾಕಿಬಿಟ್ಲು. ಕೋಣೆಯಲ್ಲಿ ಕೂಡ ಹಾಕಿದ್ದಕ್ಕೆ ಅವಳು ಅಲ್ಲೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು. ಈಗ ಅವಳು ಯಾರನ್ನ ಮದುವೆ ಆಗಬೇಕು ಅಂತ ಹಂಬಲಿಸ್ತಿದ್ದಾಳೆ. ಓ ಹೌದಾ, ಹೋಗಿ ಹೋಗಿ ನೀವು ಫ್ರೆಂಡ್ಸ್ನ ಕರ್ಕೊಂಡು ಬನ್ನಿ ಪ್ಲೀಸ್ ಗುರುಗಳೇ, ನೀವು ಬನ್ನಿ. ಏನಾದರೂ ಅಪಾಯ ಅನಿಸಿದ್ರೆ ನಾನೇ ಬರ್ತೀನಿ. ಓಕೆ ಗುರುಗಳೇ, ನಡ್ರೋ ಎಲ್ರು ನಡ್ರೋ. ಅಪ್ಪ ನಾ ಬರಂಗಿಲ್ಲ. ಹಾ ನನ್ನ ಬಿಟ್ಟಕ್ಕಿರ ನೋಡಿ ಹೆಂಗೆ ಆಟ ಆಡಿಸ್ತೀನಿ ಈಗ. ಮಾಯಾ ಮಾಯಾ, ನೀನು ನನ್ನ ಫ್ರೆಂಡ್ ಮದುವೆ ಆಗ್ತಾನೆ, ಅವನ್ನೇ ಕರ್ಕೊ. ನಾನಾಗಲ್ಲಪ್ಪ, ನೀನೇ ಆಗು. ಹೊಡಿಬೇಡ ಕಣೋ. ನಾ ಹೊಡೆದಿಲ್ಲ. ನೋಡ್ತಾ ಇದ್ದ. ಅಯ್ಯೋ ಯಾರೋ ಮಾತಾಡ್ತಿದ್ದಾರೆ. ನನ್ನ ಮದುವೆ ಆಗಲ್ಲ ಅಂತೀಯ ನೀನು? ಈಗಿಲ್ಲ ಅಕಣೆ ಅಕಣೆ ಕೊರೋನನ್ ಬಿಟ್ಟು ಹೊಡಿದ್ರಲ್ರು. ನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ನನ್ ಬಿಟ್ಬಿಡು ಪ್ಲೀಸ್. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೆ. ಓ ಇನಿಯ ನನ್ನನ್ನು ಸೇರಲು ಬಾಬಾ. ನನ್ನನ್ನ ಬಿಟ್ಬಿಡೋ ತಾಯಿ. ನನ್ನ ಮದುವೆ ಆಗ್ತೀನಿ ಅಂತ ಹೇಳು, ಬಿಟ್ಬಿಡ್ತೀನಿ. ಆಯ್ತು, ನಾನು ಇನ್ನೇ ಮದುವೆ ಆಗ್ತೀನಿ. ಪ್ಲೀಸ್ ಬಿಟ್ಬಿಡು. ಪ್ಲೀಸ್ ನನ್ನ ಮದುವೆ ಆಗ್ಬಿಡು. ಹೇ ನೀ ಎಲ್ಲಿದ್ಯಾ? ನಾನು ಬಿಟ್ಟು ಹಂಗ ಹೋದ್ರಲ್ಲೋ. ನಾನು ಚಕ್ರ ಬಂದು ಬಿದ್ದಂಗಾಯ್ತು. ಬದುಕುಳಿದೆಯಲ್ಲ, ಸಾಕು ನಡಿ ಹೋಗೋಣ. ಹಾಯ್, ನೀನೇನೆ ಯಾವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡೆ? ಅಯ್ಯೋ ನನ್ನ ಡ್ರೆಸ್ಸು ಹಾಳಾಗಿತ್ತು, ಎಲ್ಲ ಕೊಜ್ಜಲ್ಲಿ ಬಿದ್ದು. ಅದಕ್ಕೆ ಬೇರೆ ಡ್ರೆಸ್ ಇತ್ತು ಹಾಕೊಂಡು ಬಂದೆ. ಲೇ ದೆವ್ವದ್ದೇನಾದ್ರೂ ಹಾಕೊಂಡಿದ್ದೀಯಾ? ಅಯ್ಯೋ ಇಲ್ಲ ಕಣೆ, ನಡಿ. ನಿನ್ನ ಫ್ರೆಂಡ್ ಎಲ್ಲೋ ಎಲ್ಲೋದ್ಲೋ ಗೊತ್ತಿಲ್ಲ. ಮಚ್ಚ ದೆವ್ವ ಬೆನ್ನತ್ತಿದೆ ಮಚ್ಚ. ಓಡ್ರೋ ಇಲ್ಲಿಂದ. ಓ ಇನಿಯಾ ಇನಿಯಾ. ಪಾಪ ಮದುವೆ ಆಗ್ಬೇಕಂತ ಆಗ್ಬಿಡು. ಅದೇ ನಮ್ಮ ಅಪ್ಪ ಅಮ್ಮಂಗೆ ನಾನು ಒಬ್ಬನೇ ಮಗ ಕಣೋ. ಮದುವೆ ಆಗ್ಬಿಟ್ರೆ ಮುಗೀತಲ್ಲ. ಒಂದೊಂದು ದೇವಗಳದ್ದು ಆಸೆ ಇರುತ್ತೆ, ಮದುವೆ ಆದ್ಮೇಲೆ ಹೋಗ್ಬಿಡುತ್ತೆ. ಆಯ್ತು, ಮದುವೆ ಆಗ್ತೀನಿ. ತುಂಬಾನೇ ಖುಷಿ ಆಗ್ತಿದೆ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ನನ್ನ ಜೀವನ ಸಾರ್ಥಕವಾಯಿತು. ನಾನು ಇನ್ನು ಹೋಗಿ ಬರುತ್ತೇನೆ. ಓ ಇನಿಯಾ, ಮುಂದಿನ ಜನ್ಮದಲ್ಲಿ ನಿನ್ನೆ ಸೇರ್ತೀನಿ. ಐ ಲವ್ ಯು. ಕಂಗ್ರ್ಯಾಚುಲೇಷನ್. ಪಾಪ ದೆವ್ವ ಎಷ್ಟು ಚಲೋ ಇತ್ತಲ್ಲ.